ಎರಡು ತಂಡಗಳವರು ವೇದಿಕೆ ಮುಂಭಾಗವನ್ನ ಕಂಡುಕೊಳ್ಳಿ ಅನ್ನೋದಾ ಕೇಳ್ತಾ ಇದ್ದಾವೆ. ಪಾಂಚಜನ್ಯ ಹಾಗೂ ಮೈಟಿಯ ತಂಡಗಳ ಆಟಗಾರರು ಹಲೋ ನಾವು ಸಚಿನ್ ಕೋಟೇಶ್ವರ ಕಟ್ಟಿದೆಯಲ್ಲ ಕಟ್ಟಿದೆ ಬೆಸ್ಟ್ ಬ್ಯಾಟ್ಸ್ಮನ್ ಅಜಿತ್ ಗಾಣಿಗ ಅವನಿಗೆ ಕ್ಯಾಶ್ ಬೆಸ್ಟ್ ಬೌಲರ್ ಇದೆಯಲ್ಲ ಅದು ಅವ್ರು ಹೇಳ್ತಾರೆ ಅವರಿಗೆ 5,000 ರೂಪಾಯಿ ಕ್ಯಾಶ್ ಆ್ಯಕ್ಚುಲಿ ಇತ್ತು. ಬಟ್ ಅವ್ರು ಏನು ಮಾಡಿದ್ದಾರೆ ಕೂಲರ್ ಕೊಟ್ಟಿದ್ದಾರೆ, ಕೂಲರ್ 8,000 ಅದನ್ನು ಅವ್ರಿಗೆ ಹಲೋ ಹಲೋ ಅಣ್ಣ ಮ್ಯೂಸಿಕ್ ಹಾಕ್ಬೇಡಿ ಇನ್ನು. ಅಂಗಣ ಒಳಭಾಗದಲ್ಲಿ ನಮ್ಮ ಸಾಗರ ಫ್ರೆಂಡ್ಸ್ ಆಶ್ರಯ ನಡೆಯುವಂತ ಪರಿಮಿತ ಓವರ್ಗಳ ಹಗಲು ರಾತ್ರಿಯ ಈ ಒಂದು ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಕೂಟದ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದು ನಮ್ಮ ಪ್ರಮುಖ ಪ್ರಾಯೋಜಕರು ಆಗಿರುವಂತಹ ರಾಯಲ್ ಬಿಲ್ಡರ್ಸಿನ ಮಹೇಶ್ ಸರ್ ಅವರು, ಜಲೀಲ್ ಸಾಗರ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದು, ಅಲ್ಲದೆ ನಮ್ಮ ಸದಸ್ಯರುಗಳು ಕೂಡ ಅಧ್ಯಕ್ಷರ ಸಮೇತ ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ದು ಬಹುಮಾನ ವಿತರಣಾ ಕಾರ್ಯಕ್ರಮದ ಈ ಒಂದು ಹಂತಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ ನಮ್ಮ ಸಂಸ್ಥೆಯ ಪರವಾಗಿ ಅನ್ನೋದಾಗಿ ಹೇಳಿಕೊಂಡು ಆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದಷ್ಟು ಮಾತುಗಾರರು ಇಲ್ಲದೆ ಹೋದರೂ ಕೂಡ ನಮ್ಮ ಸಂಸ್ಥೆಯ ಪ್ರಮುಖರು ಹಾಗೂ ಈ ಟೂರ್ನಮೆಂಟ್ ಅಲ್ಲಿ ಶ್ರೀಲಂಕಾ ತಂಡವನ್ನ ಪ್ರಾಯೋಜಕತ್ವ ಮಾಡುವುದರ ಮುಖೇನ ತಾಲೂಕಿಗೆ ಮೊದಲ ಬಾರಿಗೆ ಶ್ರೀಲಂಕಾ ತಂಡದ ಪ್ರಾಯೋಜಕತ್ವವನ್ನು ನೀಡಿದಂತ ಮಾಲತೇಶ್ ವೈಶ್ಯ ಅವರು ಮೊದಲಾಗಿ ಕಾರ್ಯಕ್ರಮವನ್ನು ನಡೆಸಿ ಎರಡು ಮಾತುಗಳನ್ನ ಆಡಬೇಕು ಅನ್ನೋದಾಗಿ ಮಾಲತೇಶ್ ವೈಶ್ಯನ ಕೇಳ್ತಾ ಇದ್ದೇವೆ. ಹಾ ಹಲೋ ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು 6 ದಿನದ ಸಾಗರ ಫ್ರೆಂಡ್ಸ್ ನಡೆಸಿರ್ತಕ್ಕಂತಹ ಹೊನಲು ಬೆಳಕಿನ ಕ್ರೀಡಾಕೂಟದಲ್ಲಿ ಸಮಾರಂಭ ಇವತ್ತು ಈ ಒಂದು ಕ್ರೀಡಾಕೂಟ ಉತ್ತಮ ರೀತಿಯಲ್ಲಿ ಅಂತ್ಯಗೊಂಡಿದ್ದು, ಈ ಕ್ರೀಡಾಕೂಟದ ಸಮಾರಂಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಸಾಗರ ಫ್ರೆಂಡ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ಸಾಲಿಯಾನ್ ಅವರೇ, ಹಾಗೆಯೇ ಪ್ರಥಮ ಬಹುಮಾನದ ಪ್ರಾಯೋಜಕರು ಆಗಿರ್ತಕ್ಕಂತಹ ನಮ್ಮ RBD ಕಂಪನಿಯ ಮಹೇಶ್ ಸರ್ ಅವರೇ, ಹಾಗೆಯೇ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಜಾಕೀರ್ ಸಾಹೇಬ್ರವರೇ, ಹಾಗೆಯೇ ತಾಲೂಕು ಮಟ್ಟದ ದ್ವಿತೀಯ ಪ್ರಾಯೋಜಕರಾಗಿರ್ತಕ್ಕಂಥ ಗುರು ಸಾಗರ್ ಅವರೇ, ಹಾಗೆಯೇ ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರಾಗಿರ್ತಕ್ಕಂತಹ ಲಾವಿಗೆರೆ ಸೋಮಣ್ಣವರೇ, ರಾಜಕೀಯ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಚೇತನ್ ರಾಜ್ ಕಣ್ಣೂರ್ ಅವರೇ, ಗಣೇಶ್ ಅವರೇ, ಹಾಗೆಯೇ ಈ ಒಂದು ಕ್ರೀಡಾಕೂಟದ
ರಾಜ್ಯ ಮಟ್ಟದ ದ್ವಿತೀಯ ಪ್ರಾಯೋಜಕರಾಗಿರ್ತಕ್ಕಂಥ ಶಿವರಾಮ್ ಪಡಗೋಡವರೇ ಹಾಗೂ ಅವರೊಂದಿಗೆ ಜೊತೆಯಾಗಿರ್ತಕ್ಕಂತಹ ನಮ್ಮ ಮಾನ್ಯ ರಾಜ್ಯದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರೇ, ಇಲ್ಲ ಅದು ಅನುಪಸ್ಥಿತಿಯಲ್ಲಿ ಅವರು ಪ್ರಾಯೋಜಕತ್ವವನ್ನು ಕೊಟ್ಟಿರೋದಕ್ಕೆ ನಾವು ಹೇಳಬೇಕಾಗ್ತದೆ. ಹಾಗೆಯೇ ನಮ್ಮ ಆರ್ಗನೈಸರ್ ಇರ್ತಕ್ಕಂಥ ರಾಜೇಶ್ ಅವರೇ, ಅಬ್ಬಾಸ್ ಅವರೇ, ಪ್ರೀತಿಯವರೇ, ಸಂದೀಪ್ ಅವರೇ, ಹಾಗೆಯೇ ಕಿರಣ್ ದೊಡ್ಡಮನಿಯವರೇ, ವಿಜು ಮಂಡ್ರಿಯವರೇ, ಹಾಗೆಯೇ ಅವಿನಾಶ್ ಸೈದೂರ್ ಹುಲಿ ಅವಿನಾಶ್ ಅವರೇ, ಹಾಗೆಯೇ ಈ ಒಂದು 6 ದಿನಗಳ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ವೀಕ್ಷಣೆ ವಿವರಣೆಯನ್ನು ಮಾಡಿರ್ತಕ್ಕಂತಹ ನಮ್ಮ ನೆಚ್ಚಿನ ರಾಜ್ಯದ ವಿನಯ್ ಉದ್ಯಾವರವರೇ, ಹಾಗೆಯೇ ಪ್ರಶಾಂತ್ ಅಮಲ್ಪಾಡಿಯವರೇ, ಹಾಗೆಯೇ ಉತ್ತಮವಾಗಿ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ತೀರ್ಪುಗಾರರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಹಾಗೆಯೇ ಈ ಲೈವ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂತಹ ಸ್ನೇಹಿತರೆ, ತಾಂತ್ರಿಕ ವಿಭಾಗದ ಎಲ್ಲ ಸದಸ್ಯರುಗಳೇ, ಆನಂದರವರೇ, ತುಂಬ ತೆರೆಮರೆಯಲ್ಲಿ ಅನೇಕ ಜನರು ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ. ಆ ಎಲ್ಲ ಸ್ನೇಹಿತರೆ, ಸಾಗರದ ಬಂಧುಗಳೇ, ಕ್ರೀಡಾಭಿಮಾನಿಗಳೇ, ಈ 6 ದಿನದ ಒಂದು ಕ್ರೀಡಾಕೂಟ, ಸುಂದರವಾದ ಕ್ರೀಡಾಕೂಟವನ್ನು ಈ ಸಾಗರದ ಜನತೆಗೆ ಹಬ್ಬದ ಕ್ರೀಡಾ ವಾತಾವರಣವನ್ನು ಸೃಷ್ಟಿ ಮಾಡೋದ್ರ ಮೂಲಕ ಸಂತಸವನ್ನು ನಾವು ಕೊಟ್ಟಿದ್ದೇವೆ ಎಂಬ ಭಾವನೆ ನಮ್ಮೆಲ್ಲರಿಗೂ ಸಹ ಸಾಗರ ಫ್ರೆಂಡ್ಸ್ ಆರ್ಗನೈಸರ್ಗೆ ಇದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ದೂರದಿಂದ ರಾಜ್ಯದ ಮೂಲೆಯಿಂದ ಅನೇಕ ಕ್ರೀಡಾಪಟುಗಳು ಬೆಂಗಳೂರಿನಿಂದ, ಈ ಕಡೆ ಸೌತ್ ಕೇಂದ್ರದಿಂದ, ರಾಜ್ಯದ ಉತ್ತರ ಭಾಗದಿಂದ, ರಾಜ್ಯದ ದಕ್ಷಿಣ ಭಾಗದಿಂದ, ಹಾಗೆಯೇ ದೇಶದ ದಕ್ಷಿಣ ಭಾಗದಿಂದ, ರಾಜಸ್ಥಾನದಿಂದ ಅನೇಕ ಇವತ್ತು ಟೀಮ್ಗಳು ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಶ್ರೀಲಂಕಾ ಟೀಮು ಸಹ ಇವತ್ತು ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಹೈಲೈಟ್ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಷಯ. ತುಂಬ ಸಂತಸದ ವಿಷಯ. ನೀವು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಈ ಒಂದು ಯಶಸ್ವಿ ನಿಮಗೆ ಸಲ್ಲಬೇಕು ಎಂಬುದನ್ನು ಹೇಳ್ತಾ ಇದ್ದೀನಿ. ಆದರೆ ಇಂಥ ಒಂದು ಕ್ರೀಡಾಕೂಟವನ್ನು ನಡೆಸುವಾಗ ತುಂಬ ಕಷ್ಟಪಡಬೇಕಾಗ್ತದೆ. ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ತಿರುಗಬೇಕಾಗ್ತದೆ. ಅನೇಕರನ್ನ ಕೂಡಿಸ್ಕೊಂಡು, ಸ್ನೇಹಿತರನ್ನ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಅಂಥ ಒಂದು ಸಾಧನೆ ಹಿಂದೆ ಇವತ್ತೇನೆಂದ್ರೆ ಈ ಕ್ರೀಡಾಕೂಟ ಯಶಸ್ವಿ ಆಗಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಸ್ನೇಹಿತ ಕಿರಣ್ ಸಾಲಿಯಾನವರು, ಸಾಗರ ಫ್ರೆಂಡ್ಸಿನ ಅಧ್ಯಕ್ಷರು. ಎಷ್ಟೋ ಸರಿ ನಾವು ಸಾಗರ ಫ್ರೆಂಡ್ಸ್ ಇರ್ತಕ್ಕಂಥ ಸ್ನೇಹಿತರು ಮುನ್ಸ್ಕೊಂಡಿದ್ದೇವೆ, ಕೆಲಸಕ್ಕೆ ಬಾರದೇ ಇದ್ದೇವೆ. ಆದರೂ ಸಹ ಅಧ್ಯಕ್ಷರು ತಾಳ್ಮೆಯಿಂದ, ನಿಷ್ಠೆಯಿಂದ ಇವತ್ತು ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅಂದರೆ ಅದರ ಹಿಂದೆ ಸಂಪೂರ್ಣ ಪರಿಶ್ರಮ 100% ನಮ್ಮ ಕಿರಣ್ ಸಾಲಿಯಾನವ್ರದ್ದು ಇದೆ ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಾಗರ ಫ್ರೆಂಡ್ಸ್ ಕ್ರೀಡಾಕೂಟದಲ್ಲಿ ಕಿರಣ್ ದೊಡ್ಡಮನಿಯವರು, ಹಾಗೆ ನಮ್ಮ ವಿಜಯ್ ಮಂಡ್ರಿ ಅವರಿಗೆ ಅನೇಕ ಕ್ರಿಕೆಟನ್ನು ನಡೆಸಿ ಅನೇಕ ಪಂದ್ಯಾವಳಿಗಳನ್ನು ನಡೆಸಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್. ಅವರು ಸಹ ತುಂಬಾ ಸಹಕಾರಿಯಾಗಿದ್ದಾರೆ. ಕಿರಣ್ ದೊಡ್ಡಮನಿ ಆಗಿರ್ಬೋದು, ಸಂದೀಪ್ ಆಗಿರ್ಬೋದು, ಅಬ್ಬಾಸ್ ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಲದು. ಇವತ್ತು ಅಬ್ಬಾಸ್ ಅವರ ಲಾಸ್ಟ್ ಕೂರೋದಲ್ಲ, ಇಲ್ಲಿ ಮಧ್ಯ ಕೂರಬೇಕು. ಯಾಕಂದ್ರೆ ದುಡ್ಡು ಯಾರೇ ಕೊಡ್ತಾರೆ, ಏನೋ ಮಾಡ್ತಾರೆ, ಕೆಲಸ ಮಾಡೋರು ಬಹಳ ಪ್ರಮುಖ ವಹಿಸ್ತಾರೆ. ಬೆಳಗ್ಗೆ 6 ಗಂಟೆಗೆ ಬಂದು ಈ ಕ್ರೀಡಾಕೂಟವನ್ನು, ಇವತ್ತು ಪಂದ್ಯ ನಡೆದಿದೆ ಅಂದ್ರೆ ಬೆಳಗ್ಗೆ ಅಬ್ಬಾಸ್ ಬಂದು ಇಲ್ಲಿ ಕ್ಲೀನ್ ಮಾಡ್ತಾರೆ, ಚೇರನ್ನು ಎತ್ತಿರ್ತಾರೆ. ಇವತ್ತು ಅವ್ರನ್ನ ನಾವು ಸ್ಮರಣೆ ಮಾಡಿಲ್ಲ ಅಂದ್ರೆ ಆ ದೇವರು ಮೆಚ್ಚಲ್ಲ. ಹಾಗಾಗಿ ಒಂದು ಈ ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬರು ವೆರಿ ಇಂಪಾರ್ಟೆಂಟ್. ಪ್ರೀತಿ ಶೆಟ್ಟಿ ಮತ್ತು ಸಂದೀಪ್ ಬೆಲ್ಲ ಚುಕ್ಕಿ, ಈ 3 ಏನಿದ್ದಾರೆ ಹುಡುಗರು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಇವತ್ತು ತಿರುಗಾಡಿದ್ದಾರೆ. ಹಾಗೆ ನಮ್ಮ ಸೈದೂರ್ ಹುಲಿ ಅಂತ ಏನು ಕರಿತೇವೆ ಅವಿನಾಶ್ ಅವರು, ಹಾಗೆ ರಾಜೇಶ್ ಬಗ್ಗೆ ಅಂತ ಹೇಳ್ತಿರೋದು. ಇಲ್ಲಿ ಕುತ್ಕೊಂಡು ಬೆಳಗಿಂದ ಬರೆಯಕ್ಕೆ ಕುಂತ್ರೆ ಸಂಜೆವರೆಗೆ ಅದೇ ಕೆಲಸ. ಒಳ್ಳೆ ಒಂದು ಸಾಗರ್ ಫ್ರೆಂಡ್ಸ್ ಒಂದು ಟೀಮು ಇವತ್ತು ಇಲ್ಲಿದೆ. ಇದಕ್ಕೆ ಅಧ್ಯಕ್ಷರು ಇವರಾದರೆ ಗೌರವ ಅಧ್ಯಕ್ಷರು ನನ್ನ ಮಾಡ್ಕೊಂಡಿದ್ದಾರೆ. ಒಟ್ಟು ಯಶಸ್ವಿಯಾಗಿ 2ನೇ ಬಾರಿಗೆ ಈ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಿದ್ದೇವೆ. ಇಂಥ ಸಹಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಏನು ಹೇಳಿದ್ದೇವೆ
6 ಲಕ್ಷ ರುಗಳ ಒಂದು ಪಂದ್ಯಾಟವನ್ನು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಅಧ್ಯಕ್ಷರ ಒಂದು ಆಶಯ ಮೇರೆಗೆ ಡಿಸೆಂಬರ್ ತಿಂಗಳಲ್ಲಿ ಪ್ರೀ ಎಂಟ್ರಿಯಲ್ಲಿ ನಡೆಸಬೇಕು ಹೊನಲು ಬೆಳಕಿನ ಕ್ರೀಡಾಕೂಟವನ್ನು. ಅಷ್ಟೇ ಅಲ್ಲದೆ ಏನಿದೆ ಮ್ಯಾನ್ ಆಫ್ ದ ಸೀರೀಸನ್ನು ನಮ್ಮ ಎನ್ಫೀಲ್ಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನು ಪ್ರಥಮ ಬಹುಮಾನವನ್ನು ಕೊಟ್ಟಿದಾರಲ್ಲ ನಮ್ಮ RBD ಮಹೇಶ್ ಅವರು, ಇವತ್ತು ಎಷ್ಟೋ ಜನರ ಹತ್ರ ದುಡ್ಡಿದೆ, ಕೋಟಿ ಇದೆ, ಆದರೆ ಕೊಡೋ ಮನಸ್ಸಿರಬೇಕು. ಅಂಥ ಮನಸ್ಸು ಏನಾದರೂ ಇದ್ರೆ ಸಾಗರದಲ್ಲಿ RBD ಮಹೇಶ್ ಅವರಿಗೆ ಅನ್ನೋದನ್ನು ನಾನು ಎಲ್ಲಿ ಬೇಕಾದ್ರಲ್ಲಿ ಗಂಡಘೋಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ದಾನ ಮಾಡದಿರ್ತಕ್ಕಂಥ ಊರುಗಳೇ ಇಲ್ಲ ಅಂತ ನನ್ನ ಒಂದು ಇದು. ಆ ಕ್ರೀಡೆಗಾಗಿರ್ಬೋದು ಅನೇಕ ಕಾರ್ಯಕ್ರಮಗಳಿಗೆ ಕೊಟ್ಟಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಅವರಿಗೆ ಆರ್ಥಿಕವಾಗಿ ಇನ್ನೂ ಸಹ ಬಹು ಎತ್ತರಕ್ಕೆ ಹೋಗಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವ್ರು ಏನಿನ್ನು ಎನ್ಫೀಲ್ಡು ಬುಲೆಟ್ ಶೋರೂಮನ್ನ ರೀಸೆಂಟಾಗಿ ಅತಿ ಶೀಘ್ರದಲ್ಲಿ ಈ ಸಾಗರದ ಜನತೆಗೆ ಕೊಡುಗೆ ಕೊಡ್ತಾರೆ, ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅವರು ಮ್ಯಾನ್ ಆಫ್ ದ ಸೀರೀಸ್ ಅನ್ನ ನಮಗೆ ಕೊಡ್ತಾರೆ, ಜೊತೆಗೆ ಪ್ರಥಮ ಬಹುಮಾನವನ್ನು ಅವರೇ ಕೊಡ್ತಾರೆ ಅಂತ. ಪ್ರಥಮ ಬಹುಮಾನವನ್ನು ಅವರೇ ಕೊಡ್ತಾರೆ ಕ್ರೀಡಾಕೂಟಕ್ಕೆ. ಹಾಗೆಯೇ ಮ್ಯಾನ್ ಆಫ್ ದ ಸೀರೀಸ್ ಎನ್ಫೀಲ್ಡ್ ಶೋರೂಮ್ ಅತಿ ಶೀಘ್ರದಲ್ಲಿ ಏನು ಆಗ್ತದೆ ಅದನ್ನೂ ಸಹ ಅವರೇ ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಸರ್ ಏನ್ ಹೇಳ್ತೀರಾ? ನೋಡೋಣ ಮುಂದಿನ ದಿನಗಳು. ಖಂಡಿತ ಕೊಡೋಣ ಮುಂದಿನ ದಿನದಲ್ಲಿ. ಅಂದರೆ ದೇವರು ಒಳ್ಳೇದು ಮಾಡಬೇಕು, ಆರ್ಥಿಕವಾಗಿ ಅವರಿಗೆ ಒಳ್ಳೇದಾದರೆ ದಯವಿಟ್ಟು ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈ ಸುಂದರವಾಗಿರ್ತಕ್ಕಂಥ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಸಾಗರದ ಅನೇಕ ಪ್ಲೇಯರ್ಸು, ಅನೇಕ ಲೋಕಲ್ ಫ್ರೆಂಡ್ಸ್ಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಸೆಮಿಫೈನಲ್ವರೆಗೂ ಸಹ ನಮ್ಮ ಸಾಗರದ ಲೋಕಲ್ ಟೀಮ್ ಬಂದಿದೆ. ಸೊ ಗುಡ್ ಲಕ್. ಹಾಗೆ ಇವತ್ತು ಏನು ಗೆದ್ದಿದ್ದಾರೆ ಒಂದು ಮೈಟಿ ಟೀಮ್ ಪಂಚಜನ್ಯ ಕೋಟೆ ಇವತ್ತು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ, ಮೈಟಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಗ್ರೇಟ್ ಸರ್, ನೀವು ತುಂಬ ದೂರದಿಂದ ಬಂದು ನಮ್ಮ ಕ್ರೀಡಾಕೂಟಕ್ಕೆ ಭಾಗವಹಿಸಿ ಆಟ ಆಡಿ ಕ್ರೀಡೆಗೆ ಒಂದು ಗೆಲುವನ್ನು ತಂದು ಕೊಟ್ಟಿದ್ರಿ. ಕ್ರೀಡೆ ಅಂದರೆ ತಮಗೆ ಗೊತ್ತಿರ್ತಕ್ಕಂಥ ವಿಷಯ, ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ಸ್ಪೋರ್ಟ್ಸಲ್ಲಿ 100 ಜನ ಭಾಗವಹಿಸಿದರೆ ಗೆಲುವು ಫಸ್ಟ್ ಪ್ರೈಸ್ ಒಬ್ಬನಿಗೇ ಸಿಗ್ತದೆ, ಒಂದೇ ಟೀಮಿಗೆ ಸಿಗ್ತದೆ. ಹಾಗೆ ಇವತ್ತು ಪಾಂಚಜನ್ಯ ಗೆದ್ದಿದೆ. ನಮ್ಮ ಕಿರಣ ಸಾರಥ್ಯದ ಟೀಮ್ ಇವತ್ತು ನಮ್ಮ ಆರ್ಗನೈಸರ್ ಕಿರಣ ದೊಡ್ಡಮನಿಯವರು, ಅವರ ಸಾರಥ್ಯದ ಟೀಮ್ ಇವತ್ತು ಗೆದ್ದಿದೆ. ಕಂಗ್ರಾಟ್ಸ್ ಹೇಳುತ್ತಾ, ಹಾಗೆ ದ್ವಿತೀಯ ಸ್ಥಾನ ಪಡೆದ ಮೈಟಿ ಟೀಮಿಗೂ ಸಹ ಕಂಗ್ರಾಟ್ಸ್ ಹೇಳುತ್ತಾ, ಏನು ಈಗ ಸೋತಿದಿರಲ್ಲ ಅದು ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳಿದ್ದೀನಿ. ಮುಂದಿನ ದಿನದಲ್ಲಿ ಸೋಲವನ್ನು ಗೆಲುವನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ನೀಡಿದಂಥ ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣವಿರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಯವಿಟ್ಟು ಪಿಚ್ಚಲ್ಲಿ ಆಡ್ತಾ ಇರೋರು ನಿಮ್ಮ ಮ್ಯಾಚ್ ಮುಗಿದಿದೆ, ಈ ಕಡೆ ವೇದಿಕೆ ಮುಂಭಾಗ ಬನ್ನಿ, ಪಿಚ್ಚಲ್ಲಿ ಆಡಬೇಡಿ ಅನ್ನೋದಾಗಿ ಕೇಳಿಕೊಂಡು ಜಾಕೀರ್ ಬಾಯಿ ಅವರು ಕಾರ್ಯಕ್ರಮ ನಿರ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ನಮ್ಮ ನಗರಸಭಾ ಸದಸ್ಯರು ಜಾಕೀರ್ ಬಾಯಿ ಅವರು. ಹಲೋ ಸಾಗರ್ ಫ್ರೆಂಡ್ಸ್, 6 ದಿನಗಳ ಕ್ರೀಡಾಕೂಟಕ್ಕೆ ಆಗಮಿಸಿದಂಥ ಮುಖ್ಯ ಅತಿಥಿಗಳು ಹಾಗೂ ಪ್ರಥಮ ಬಹುಮಾನದ ಪ್ರಾಯೋಜಕರಾದಂಥ ನಮ್ಮ ಸ್ನೇಹಿತರು ಹಾಗೂ ನನ್ನ ಆತ್ಮೀಯ ಗೆಳೆದಂಥ ಮಹೇಶ್ ಅವರೇ, ಹಾಗೂ ಈ ಟೂರ್ನಿಯ ಮುಖ್ಯ ನಿರ್ವಾಹಕರಾದಂಥ ಕಿರಣ್ ಅವರೇ, ಹಾಗೂ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದಂಥ ಸೋಮಣ್ಣ ಅವರೇ ಹಾಗೂ ಚೇತನಣ್ಣ ಅವರೇ, ಅದು ಶಿವರಾಮ್ ಅವರೇ ಹಾಗೂ ಮಾಲ್ತೇಶ್ ಅವರೇ, ಹಾಗೂ ವೇದಿಕೆ ಮೇಲಿನಂಥ ಎಲ್ಲ ಗಣ್ಯರೇ, ಇವತ್ತು ನಾವೆಲ್ಲರೂ ಈ ಟೂರ್ನಿಯನ್ನ ಆಯೋಜನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ನಾವು ಬಂದು ಕೂತಿದ್ವಿ, ಒಂದು ಮನಸ್ಸಿಗೆ ಬೇಜಾರಾಗಿದೆ. ಕೇಳಿದ್ರೆ ತಾವು ದಯವಿಟ್ಟು ಬೇಜಾರಾಗಬಾರ್ದು. ಯಾಕಂದ್ರೆ ಮುಖ್ಯ ಅತಿಥಿಗಳಾಗಿ ಎಲ್ಲರೂ ವೇದಿಕೆ ಮೇಲೆ ಕೂತಾಗ ಇಲ್ಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬರುವಂತಹ ಕ್ರೀಡಾಪಟುಗಳು ಒಬ್ರು ಸಹ ವೇದಿಕೆ ಮುಂಗಡೆ ಇಲ್ಲ. ಯಾಕಂದ್ರೆ ನಮಗೆ ಅದು ತುಂಬಾ ಮನಸ್ಸಿಗೆ ನೋವಾಗತ್ತೆ. ನಾವು ಕ್ರೀಡೆ ತುಂಬಾ ಗೌರವ ಕೊಡ್ತೀವಿ. ಯಾಕಂದ್ರೆ ಇಲ್ಲಿ ಮುಖ್ಯ ಅತಿಥಿಗಳು ಕೂತಾಗ ಅವ್ರು ಬಂದು ಮುಂದೆ ನಿಲ್ಬೇಕು. ಯಾಕಂದ್ರೆ ಇವತ್ತು ನೋಡಿ ಇಲ್ಲಿ ಎಲ್ಲ ಆಟ ಆಡ್ತಾರೆ, ಯಾರು ಮುಂದೆ ಬಂದು ನಿಲ್ತಾರೆ. ಅಂತಂದ್ರೆ ನಮಗೆ ನಾವು ಎಲ್ಲ ಸಹಕಾರ ಕೊಟ್ಟಾಗ ತಾವೆಲ್ಲ ನಮಗೆ ಸಹಕಾರ ಕೊಡಬೇಕು. ಅತಿಥಿಗಳು ಬಂದಾಗ ದಯವಿಟ್ಟು ಕ್ರೀಡಾಪಟುಗಳು ಯಾರು ಬೇಜಾರಾಗಬಾರ್ದು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ, ಆಯ್ತಾ? ಇಲ್ಲಿ ಮುಖ್ಯ ಅತಿಥಿಗಳು ಬಂದಾಗ ತಾವು ಗೌರವ ಕೊಟ್ಟಿದ್ರೆ ನಮಗೆ ಅಗೌರವ ಆಗತ್ತದು. ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕು ಸಾವು, ದಯವಿಟ್ಟು
ಅದೇ ರೀತಿ ಇವತ್ತು ತುಂಬಾ ಚೆನ್ನಾಗಿ ಟೂರ್ನಿಮೆಂಟು ನಡೆಸ್ಕೊಟ್ಟಂತ ಕಿರಣ ಸಾಲಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಇವತ್ತು 6 ಕಾಲಗಳಿಂದ ನಡೆದ ಟೂರ್ನಿಮೆಂಟಿಗೆ ಸಹಕಾರ ಕೊಡುವಂತ ಮಹೇಶ್ ಅವರು. ಯಾತಕ್ಕಂದ್ರೆ ನಮ್ಮ ಮಾಲ್ತೇಶ್ ಸರ್ ಹೇಳಿದ್ರು, ದುಡ್ಡು ಎಲ್ಲರ ಹತ್ರ ಇರ್ಬೋದು, ಆದ್ರೆ ಕೊಡುವಂತ ಮನಸ್ಸು ಎಲ್ಲರಿಗೂ ಇರಲ್ಲ. ಆದ್ರೆ ಮಹೇಶ್ ಇವತ್ತು ತುಂಬಾ ದೊಡ್ಡ ಮನಸ್ಸು ಮಾಡಿ ಇವತ್ತು ಮಹೇಶ್ ಅವರು ಸಾಗರಕ್ಕಲ್ಲ, ಇವತ್ತು ಇಡೀ ತಾಲೂಕಿಗೆ ಒಂದು ಹೆಮ್ಮೆ. ಯಾಕಂದ್ರೆ ಇವತ್ತು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ನಡೆಸಿದಾಗ ಇವತ್ತು ಪ್ರಥಮ ಬಹುಮಾನ ಕೊಟ್ಟು ಶ್ರೀಲಂಕಾ ಟೀಮು ಮತ್ತೊಂದು ಟೀಮ್ ಬರಕ್ ಕಾರಣ ಇವತ್ತು ಮಹೇಶ್ ಅವರು. ಯಾಕಂದ್ರೆ 3 ಲಕ್ಷ ಪ್ರೈಸ್ ಇಟ್ಟಾಗ ಮಾತ್ರ ಸ್ಟೇಟ್ ಲೆವೆಲ್ ಟೀಮ್ ಬರ್ತಾರೆ, ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಯಾರು ಬರಲ್ಲ. ಅದಕ್ಕೆ ಸಹಕಾರ ಮಹೇಶ್ ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ದೇವರು ಇನ್ನೂ ಅವ್ರಿಗೆ ಚೆನ್ನಾಗಿರ್ಲಿ, ಇನ್ನೂ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಕ್ಕೆ ದಾನಿಗಳಾಗಿ ಮುಂದುವರಲಿ ಅಂತ ನಾನು ಮಹೇಶ್ ಅವರಿಗೆ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಫೆಬ್ರವರಿ ಮಾರಿ ಜಾತ್ರೆ ಟೈಮಾಗೆ ನಾವೊಂದು ಟೂರ್ನಮೆಂಟ್ ನಡೆಸಬೇಕಂತ ಇದ್ದೀವಿ. ಆದರೆ ಮಾಲ್ತೇಶ್ ಸರ್ ಹತ್ರ ಮಾತಾಡಿದ್ದೀನಿ, ಆ ಟೂರ್ನಮೆಂಟು ನಮ್ಮ ಸಾಹೇಬರು ಗೋಪಾಲಕೃಷ್ಣ ಬೇಲೂರು ಹೆಸರಲ್ಲಿ ಇದೇ ಟೂರ್ನಮೆಂಟು ಡೇ ನಡೆಯುತ್ತೆ, ನೈಟ್ ನಡೆಯಲ್ಲ. 3 ಲಕ್ಷ ಫಸ್ಟ್ ಪ್ರೈಸ್ ನಡೆಯುತ್ತೆ, ಸೆಕೆಂಡ್ ಪ್ರೈಸ್ 2 ಲಕ್ಷ ನಡೆಯುತ್ತೆ, ಡೇ ನಡೆಯುತ್ತೆ. ತಾವೆಲ್ಲರೂ ಸಹಕಾರ ಕೊಡಬೇಕು, ಎಲ್ಲ ದಾನಿಗಳು ಸಹಕಾರ ಕೊಡಬೇಕಂತ ಹೇಳ್ತಾ ನನಗೆ ಮಾತಾಡಕ್ಕೆ ಕೊಟ್ಟಂತ ತಮ್ಮೆಲ್ಲರೂ ವಂದಿಸ್ತಿ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಪಿಚ್ ಅಲ್ಲಿ ಆಡ್ತಾ ಇರೋರು ಗಮನಿಸಿ, ಅಲ್ಲಿ ಲೆದರ್ ಬಾಲ್ ಆಡುವಂತ ಹುಡುಗರು ಡೈಲಿ ಪ್ರಾಕ್ಟೀಸ್ ಮಾಡೋರು ಇದ್ದಾರೆ. ನೀವು ಆ ಪಿಚ್ನಲ್ಲಿ ಯಾರು ಕೂಡ ಪ್ರಾಕ್ಟೀಸ್ ಮಾಡಬೇಡಿ. ಪದೇ ಹೇಳೋದು ಸಮಂಜಸ ಅಲ್ಲ ಅನ್ನೋದಾಗಿ ನಾವು ತಿಳ್ಕೊಂಡಿದ್ದೇವೆ. ದಯವಿಟ್ಟು ಪಿಚ್ನ 2 ಪಾರ್ಚ್ಗಳಲ್ಲಿ ಆಡಬಾರ್ದು. ಮೊದಲಾಗಿ ನಮ್ಮ ಅತಿಥಿಗಳು ಮಾತಾಡಿ ಆಯ್ತು. ಅಫಿಷಿಯಲ್ಸ್ ಗಳನ್ನ ಮೊಮೆಂಟೋ ಕೊಟ್ಟು ಗೌರವಿಸುವಂತ ನಮ್ಮ ಆದ್ಯ ಕರ್ತವ್ಯ ಅನ್ನೋದಾಗಿ ತಿಳ್ಕೊಂಡಿದ್ದೇವೆ. ಮೊದಲಾಗಿ ಅಂಪೈರ್ಸ್ ಗಳು ವೇದಿಕೆ ಬರಬೇಕು. ಭರತ್ ಕರ್ಜೆ, ಪ್ರಶಾಂತ ಗೋಪಾಡಿ, ವಿಜಯ್ ಕೋಲಾರ್ ಮತ್ತು ಅನಿರುದ್ಧ ಮೈಸೂರು, ನೀವು 4 ಮಂದಿ ನಮ್ಮ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರು ಹಾಗೂ ಇನ್ನಿತರ ಅತಿಥಿಗಳ ಮುಖಾಂತರ ಸ್ಮರಣಿಕೆಯನ್ನು ಪಡ್ಕೋಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಮೊದಲಾಗಿ ಅಂಪೈರ್ಸ್ ಗಳು ಬನ್ನಿ. ಭರತ್ ಕರ್ಜೆ ಅವರು ಅಧ್ಯಕ್ಷರಾಗಿರುವಂತಹ ಕಿರಣ್ ಸಾಲನ್ ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಅಣ್ಣ 4 ಅಂಪೈರ್ಸ್ ಗಳು ಬನ್ನಿ. ಮಹೇಶ್ ಸಾಗರ್ ಅವರು ಟೂರ್ನಮೆಂಟಿನ ನಮ್ಮ RBDಯ ಪ್ರವರ್ತಕರು ಕೂಡ ಭರತ್ ಕರ್ಜೆ ಅವರಿಗೆ ನೆನಪಿನ ಕಾಣಿಕೆ ನೀಡಿಕೋಬೇಕು. ಪ್ರಶಾಂತ ಗೋಪಾಡಿ ಅವರು ಕೂಡ ಬರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಇನ್ನು ವಿಜಯ್ ಕೋಲಾರ್ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಅನಿರುದ್ಧ ಮೈಸೂರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಅದೇ ರೀತಿ ಪ್ರಶಾಂತ್ ಗೋಪಾಡಿ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಗೋಪಾಡಿ ಪ್ರಶಾಂತ್ ಅವರು ಲೈವ್ ಟೆಲಿಕಾಸ್ಟ್ ಅನ್ನು ಮಾಡಿದಂತ ಕ್ರಿಕ್ಲೈನ್ ಅವರು ವೇದಿಕೆ ಬರಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಲೈವ್ ಟೆಲಿಕಾಸ್ಟ್ ಮಾಡಿದಂತ ಕ್ರಿಕ್ಲೈನ್ ಯಾರಾದ್ರೊಬ್ಬರು ವೇದಿಕೆ ಬರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಆ ಸುಮಾನ್ ಅವರು ಕ್ಲಿಕ್ಲೈನಿನ ಈ ಒಂದು ನೇರ ಪ್ರಸಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ಸಾಗರದ ಪಂದ್ಯಕೂಟ ಅದರ ನೇರ ಪ್ರಸಾರವನ್ನು ಮಾಡಿ ಸುಮಾನ್ ಅವರು. ಇನ್ನು ತಪಸ್ವಿ ಲೈಟಿಂಗ್ ಅವರು ವೇದಿಕೆ ಬರಬೇಕು. ಅತ್ಯುತ್ತಮ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದಂತ ತಪಸ್ವಿ ಅವರು ಯಾರಾದ್ರೂ ಒಬ್ಬರು ವೇದಿಕೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತೇವೆ. ಗ್ರೌಂಡ್ ಕೆಲಸವನ್ನ ಮಾಡಿದಂತ ಜಯಂತಣ್ಣ ಮತ್ತು ಸಂದೀಪ್ ಅವರು ಬರಬೇಕು. ಗ್ರೌಂಡ್ ಕೆಲಸವನ್ನ ಮಾಡಿರುವಂತಹ ಜಯಂತಣ್ಣ ಮತ್ತು ಸಂದೀಪ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಜಯಂತಣ್ಣ ಮತ್ತು ಸಂದೀಪ ಪ್ರಶಾಂತ್ ಅಂಬಲಪಾಡಿ ಅವರು ಬನ್ನಿ ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಪ್ರಶಾಂತ್ ಅಂಬಲಪಾಡಿ ಅವರು
ವೇದಿಕೆ ಬರಬೇಕು. ಹಾಗೆ ವಿನಯ್ ಉದ್ಯಾರವರು ವೇದಿಕೆ ಬರಬೇಕು. ತಮ್ಮದಾದಂಥ ವಿಶಿಷ್ಟ ರೀತಿಯಲ್ಲಿ ಕಾಮೆಂಟ್ರಿಯನ್ನು ಮಾಡಿದಂಥ ವಿನಯ್ ವಿಚಾರ ಅವರಿಗೆ ತುಂಬ ಧನ್ಯಗಳು. ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗ್ತದೆ. ಧನ್ಯವಾದಗಳು ಪ್ರಸಾದ್ ಮಂಗಲ್ಪಾಡಿ ಮತ್ತು ವಿನಯ್ ವಿಚಾರ ಅವರಿಗೆ. ಜಯಂತ್ ಅವರು ಪ್ಲೀಸ್ ಕಮಾನ್ ದಿ ಸ್ಟೇಜ್. ಜಯಂತ್ ಅಣ್ಣ ಜಯಂತ್ ಅಣ್ಣ ಬರ್ರಿ. ಜಯಂತ್ ಅಣ್ಣ ಅವರು ಕೂಡ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸ್ಕೋಬೇಕು. ತಪಸ್ವಿ ಲೈಟಿಂಗ್ ಅವರು ಮೊಮೆಂಟ್ ಕಲೆಕ್ಟ್ ಮಾಡಿದ್ರು ಕಿರಣಣ್ಣ. ಇನ್ನು ಜೈರಾ ನಮ್ದಾಯ್ತು. ಕಿರಣಣ್ಣ ಜೈರ್ ಅಬ್ಬಾಸ್ ಅವರಿಗೊಂದು ನಮ್ಮದೊಂದು ಗೌರವ ಇದೆ. ಶಾಲನ ತೊಡಿಸೋದ್ರ ಮುಖೇನ ಈ ಟೂರ್ನಮೆಂಟ್ ಅಲ್ಲಿ ಪಾದರಸದ ರೀತಿಯಲ್ಲಿ ಕೆಲಸವನ್ನ ಮಾಡಿದಂತ ನಮ್ಮೆಲ್ಲರ ಪ್ರೀತಿಯ ಜೈರ್ ಅಬ್ಬಾಸ್ ಅವರು ಹಾರವನ್ನು ತೊಡಿಸೋದ್ರ ಮುಖೇನ ಅವರಿಗೊಂದು ಶಾಲನ್ನ ಕೂಡ ಹಾಕಿ ಗೌರವಾರ್ಪಣೆಯನ್ನು ನೀಡ್ತಾ ಇದ್ದೇವೆ. ಹಣ ಒಂದು ಶಾಲೆ ಇಟ್ಕೊ ಬನ್ನಿ. ಈ ಟೂರ್ನಮೆಂಟಿನಲ್ಲಿ ಹಗಲಿರುಳು ಕೆಲಸವನ್ನ ಮಾಡಿದವರು, ಬೆಳಿಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ರಾತ್ರಿ ಇರ್ಬೋದು, ಯಾವುದೇ ಸಂದರ್ಭ ಕೂಡ ಎಲ್ಲ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂತ ನಮ್ಮೆಲ್ಲರ ನೆಚ್ಚಿನ ಜೈರ್ ಅಬ್ಬಾಸ್ ಅವರಿಗೆ ಶಾಲನ್ನು ತೊಡಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ಶಾಲನ್ನು ತೊಡಿಸಿ ಹಾರವನ್ನ ಹಾಕ್ತಾ ಇದ್ದಾರೆ. ಗೌರವದ ಒಂದು ನೆನಪಿನ ಕಾಣಿಕೆಯನ್ನ ಕೂಡ ಜೈರ್ ಅಬ್ಬಾಸ್ ಅವರಿಗೆ ನೀಡ್ತಾ ಇದ್ದೇವೆ. ಸರಿ ಸರಿ. ಇನ್ನು ಜೈರ್ ಅಬ್ಬಾಸ್ ಅವರಿಗೆ ವಿಶೇಷವಾಗಿರುವಂತಹ ಅಭಿನಂದನೆಯನ್ನ ಹೇಳ್ತಾ ನೇರ ಸ್ಕೋರರ್ ಗುಂಡ ಬರಬೇಕು. ಭವಿಷ್ಯ ಕಿರಣ್ ಸಾಲಿಯನ್ ಪುತ್ರ ಇಬ್ಬರು ವೇದಿಕೆ ಬರಬೇಕು. ಗುಂಡ ಮತ್ತು ಭವಿಷ್ಯ ಅವರು, ಆನಂದ್ ಅವರು ಬರಬೇಕು. ಗುಂಡ, ಭವಿಷ್ಯ ಮತ್ತು ಆನಂದ ಮೂರು ಮಂದಿ ಕೂಡ ವೇದಿಕೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹೇಳಿದೆ ಕಿರಣ್ ಸಾಲಿಯನ್ ಪುತ್ರ ಭವಿಷ್ಯ ಅವರು, ಮತ್ತೊಂದೆಡೆ ಗುಂಡ. ಬನ್ನಿ ಆನಂದ್ ಅವರು, ಇವರು ಕೂಡ ಹಗಲು ರಾತ್ರಿಯಲ್ಲಿ ಕೆಲಸವನ್ನ ಮಾಡಿದವರ ಮುಖೇನ ಈ ಟೂರ್ನಮೆಂಟ್ ಯಶಸ್ಸಿನಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಆನಂದ್ ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಸಚಿನ್ ಅಭಿ ಬರಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಸಚಿನ್ ಮತ್ತು ಅಭಿ ಅವರು, ಸಚಿನ್ ಮತ್ತು ಅಭಿ ಅವರು ಬರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸ್ಕೋಬೇಕು ಅನ್ನೋದಾಗಿ ಕೂಡ ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ. ಬರಲಿಲ್ವಾ? ಸಚಿನ್ ಅಭಿ ಬರಬೇಕು. ಸಚಿನ್ ಅಭಿ ಅವರು ಬನ್ನಿ ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಫೋಟೋಗ್ರಾಫರ್ ಅವರು ವೇದಿಕೆ ಬರಬೇಕು. ಫೋಟೋಗ್ರಾಫರ್ ಅವರು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸ್ಕೋಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಅಣ್ಣ ಫೋಟೋಗ್ರಾಫರ್ ವೇದಿಕೆಗೆ ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಫೋಟೋಗ್ರಾಫರ್ ಅವರು ಜಾಕೀರ್ ಭಾಯಿ ಅವರು ಫೋಟೋಗ್ರಾಫರ್ಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಅತ್ಯುತ್ತಮ ಫೋಟೋಗ್ರಫಿಯನ್ನ ಇವರೇ ನಿರ್ವಹಿಸಿದ್ರು. ಅವರಿಗೆ ಸಾಗರ ಫ್ರೆಂಡ್ಸಿನ ಪರವಾಗಿ ಒಂದು ಗೌರವ ಅರ್ಪಣೆ ಮಾಡ್ತಾ ಇದ್ದೇವೆ. ಫ್ರಾಂಕಿ ಲೋಬೋ ಬನ್ನಿ ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಫ್ರಾಂಕಿ ಲೋಬೋ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸ್ಕೋಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಫ್ರಾಂಕಿ ಲೋಬೋ ಸಚಿನ್ ಬರಬೇಕು. ಸಚಿನ್ ಬನ್ನಿ. ಸಚಿನ್ ಅವರು ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸ್ಕೋಬೇಕು.
ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಸಚಿನ್ ಅವರು ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ. ಸಚಿನ್ ಯಸ್, ನೇರ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಅಣ್ಣ ಮ್ಯೂಸಿಕ್ ಆಫ್ ಮಾಡಿ. ನಿಮ್ಮೆಲ್ಲರ ಕಾತರ ನಿರೀಕ್ಷೆಯ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಬರ್ತಾ ಸಾಗರ ಫ್ರೆಂಡ್ಸ್ ಟ್ರೋಫಿ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟದ ಫೈನಲ್ ಪಂದ್ಯ ಶ್ರೇಷ್ಠ ಈ ಪ್ರಶಸ್ತಿಯನ್ನು ಪಡ್ಕೊಂಡ ಆಟಗಾರ ವಿನ್ನಿಂಗ್ ಸೈಡ್ ಅಲ್ಲಿ ಆಡಿದಂತ ಯತೀಶ ಕೊಡಗು ಫೈನಲ್ ಪಂದ್ಯ ಶ್ರೇಷ್ಠ. ಬಿಡಿಯ ಮಹೇಶ್ ಅವರು ನಮ್ಮ ಪ್ರಮುಖ ಪ್ರೋತ್ಸಾಹಕರು ಕೂಡ. ಆ ಮಾಲ್ತೇಶ್ ಮಹೇಶ್ ಅವರು ಇದನ್ನು ನೀಡಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಫೈನಲ್ ಪಂದ್ಯ ಶ್ರೇಷ್ಠ ಈ ಬಾರಿ ಪಾಂಚಜನ್ಯದ ಪರವಾಗಿ ಆಡಿದಂತ ಯತೀಶ ಕೊಡಗು, ಕೊಡಗಿನ ಮೂಲದ ಯುವ ಆಟಗಾರ ಇಲ್ಲಿ ಈ ಒಂದು ಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಾಗರ ಫ್ರೆಂಡ್ಸ್ ಟ್ರೋಫಿಯಲ್ಲಿ. ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡ ಆಟಗಾರ. ಸೆಮಿಫೈನಲ್ ವರೆಗೂ ಕೂಡ ಒಂದು ತಂಡ ಅತ್ಯುತ್ತಮ ಆಟವನ್ನು ಆಡಿತು. ಕೊನೆ ಹಂತದಲ್ಲಿ ಸೆಮಿಫೈನಲ್ ಸೋಲನ್ನು ಕಂಡ್ರು ಕೂಡ ಇಡೀ ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡ ಆಟಗಾರ ಅಜಿತ್ ಗಾಣಿಗ ಫ್ರಮ್ ಸಾಗರ ಅವರು ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಗಣೇಶಲವನ್ನ ಪರವಾಗಿ ಆಡಿದಂತ ಸಾಗರ ತಾಲೂಕಿನ ಅತ್ಯುತ್ತಮ ಆಟಗಾರ ಅಜಿತ್ ಗಾಣಿಗ ಈ ಬಾರಿ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ನಗದು ಇರ್ತದೆ, ಒಂದು ಟ್ರೋಫಿಯನ್ನು ಕೂಡ ಅವರಿಗೆ ನೀಡಲಾಗ್ತದೆ. ಇದನ್ನು ಪಡ್ಕೊಳ್ಳುವಂತ ಆಟಗಾರ ಅಜಿತ್ ಗಾಣಿಗ. ₹5,021 ಕ್ಯಾಶ್ ಜೊತೆ RBD ಮಹೇಶ್ ಅವರು ಈ ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಅಜಿತ್ ಗಾಣಿಗ ಫ್ರಮ್ ಗಣೇಶ್ 11 ಕ್ರಿಕೆಟರ್ ಸಾಗರ. ಇನ್ನು ಸೋಮಶೇಖರ್ ಲೌಗರ್ ಅವರಿಗೆ ಶಾಲು ಹಾರವನ್ನು ಹಾಕುವುದರ ಮುಖೇನ ಅವರನ್ನ ಗೌರವಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಸೋಮಶೇಖರ್ ಅವರು ಅವರಿಗೆ ಒಂದು ಗೌರವಾರ್ಪಣೆ ಮಾಡಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಶಾಲನ್ನು ತೋರಿಸೋದ್ರ ಮುಖೇನ ಸ್ಮರಣಿಕೆ ಹಾಗೂ ಹಾರವನ್ನು ಹಾಕಿ ಅವರನ್ನ ಗೌರವಿಸಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಸೋಮಶೇಖರ್ ಅವರಿಗೆ ನಮ್ಮದೊಂದು ಗೌರವ ಸಾಗರ ಫ್ರೆಂಡ್ಸ್ ಪರವಾಗಿ ಈ ಮೂಲಕ ಗೌರವಿಸ್ತಾ ಇದ್ದೇವೆ ಅವರನ್ನ. ಇನ್ನು ಬೆಸ್ಟ್ ಬೌಲರ್ ಅನ್ನ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ಅವರಿಗೆ ನಗದು ಪ್ರಾಯೋಜಕತ್ವವನ್ನು ನೀಡಿದ್ರು. ಆದ್ರೆ ಅದರ ಪ್ರಾಯೋಜಕರು ನಗದಿಗಿಂತ ಜಾಸ್ತಿ ಆಗಿರುವಂತ ಒಂದು ವಸ್ತುವನ್ನ ಕೊಟ್ಟಿದ್ದಾರೆ. ಅದು ಕೂಲರ್ ಅಲ್ಲ, ಅದು ಕೂಲರ್. ಇದು ₹8,000 ಒಂದು ವೆಚ್ಚ ಮೌಲ್ಯದ ಸದ್ಗುರು ಮೊಬೈಲ್ಸ್ ಅವರು ಕೊಟ್ಟಿರುವಂತಹ ಒಂದು ಕೂಲರ್ ಆಗಿರ್ತದೆ. ಅದನ್ನ ಪವನ್ ಸಾಲ್ಯಾನ್ ಅವರು ಕೊಟ್ಟಿರುವಂತಹದ್ದು. ಆ ಪವನ್ ಸದ್ಗುರು ಇದನ್ನ ಪಡ್ಕೊಂಡಂತ ಬೌಲರ್ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಅನ್ನೋದ ಗುರುತಿಸಲ್ಪಡ್ತಾ ಇದ್ದಾನೆ. ಬಾರಿ ಈ ವರ್ಷ ಬಹುಶಃ ಏಪ್ರಿಲ್ ಮತ್ತು ಮೇ ಈ ಒಂದು ಆಟಗಾರನಿಗೆ ಸ್ವಲ್ಪ ಮಟ್ಟಿಗೆ ಶುಭ ಯೋಗ ಮತ್ತು ಶುಭ ಘಳಿಗೆ ಅನ್ನೋದನ್ನ ಹೇಳುವುದರ ಮುಖೇನ ಇದನ್ನ ಪಡ್ಕೊಂಡ ಆಟಗಾರರ ಮೈಟಿ ಸ್ಯಾಂಡಿ ಅವರು ಟೂರ್ನಮೆಂಟ್ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇತ್ತೀಚಿನ ಕೋರಟಗೆರೆಯಲ್ಲಿ ಬೈಕ್ ಅನ್ನ ಜಯಿಸಿದಂತ ಸ್ಯಾಂಡಿಗೆ ಇವಾಗ ಸಾಗರದಲ್ಲಿ ₹8,000 ಮೌಲ್ಯದ ಒಂದು ಸದ್ಗುರು ಮೊಬೈಲ್ಸ್ ಪ್ರಾಯೋಜಕತ್ವದ ಒಂದು ಕೂಲರ್ ಅನ್ನು ನೀಡಲಾಗ್ತದೆ. ಇದನ್ನ ಪಡ್ಕೊಳ್ಳುವಂತ ಆಟಗಾರ ರನ್ನರ್ಸ್ ಅಪ್ ತಂಡ ಮೈಟಿ ಪರವಾಗಿ ಅವರು ಆಡಿದ್ರು. ಸ್ಯಾಂಡಿ ಫ್ರಮ್ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು. ಅಣ್ಣ ಮುಂದಕ್ಕೆ ಎಲ್ಲರೂ ಸೇರ್ಕೊಳ್ಳಿ.
ನಮ್ಮ ಎಲ್ಲ ಅತಿಥಿಗಳು ಸೇರ್ಕೊಂಡು ಇದನ್ನ ನೀಡಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಅದನ್ನ ಪಡ್ಕೊಳ್ಳುವಂತ ಆಟಗಾರ ಮೈಟಿ ಸ್ಯಾಂಡಿ, ಈ ಟೂರ್ನಮೆಂಟಿನ ಬೆಸ್ಟ್ ಬೌಲರ್. ಸಾಗರ ಫ್ರೆಂಚ್ ಟ್ರೋಫಿ ರಾಷ್ಟ್ರೀಯ ಮಟ್ಟ ಪಂದ್ಯಾಟದಲ್ಲಿ ಅವರು ಈ ಒಂದು ಗೌರವವನ್ನು ಪಡ್ಕೊಳ್ತಾರೆ. ಇನ್ನು ಬಹು ನಿರೀಕ್ಷೆಯ ಒಂದು ಮ್ಯಾನ್ ಆಫ್ ದ ಸೀರೀಸ್ ಸೋಮಶೇಖರ್ ಲೌಗರ್ ಅವರಿಗೆ ನಮ್ಮದೊಂದು ಅಭಿನಂದನೆ, ಗೌರವಾರ್ಪಣೆಯನ್ನ ನಮ್ಮ ಎಲ್ಲಾ ಸದಸ್ಯರು ನಡೆಸಿಕೊಡ್ಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಸೋಮಶೇಖರ್ ಲೌಗರ್ ಅವರು ನಮ್ಮ ಪ್ರೋತ್ಸಾಹಕರು ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಕಂಡಿದ್ದು ಅವರಿಗೆ ಸಾಗರ ಫ್ರೆಂಡ್ಸ್ ಪರವಾಗಿ ಒಂದು ಗೌರವ ಶಾಲನ್ನ ತೊಡಿಸ್ತಾ ಇದ್ದೇವೆ, ಹಾರವನ್ನ ಹಾಕ್ತಾ ಇದ್ದೇವೆ. ಗೌರವದ ಒಂದು ಸ್ಮರಣಿಕೆ ಇದೆಲ್ಲವನ್ನ ಕೂಡ ಅಭಿಮಾನ ಪೂರ್ವಕವಾಗಿ ಸಾಗರ ಫ್ರೆಂಡ್ಸ್ ಪರವಾಗಿ ನಮಗೆ ನೀಡ್ತಾ ಇದ್ದೇವೆ. ಪಾಂಚಜನ್ಯ ತಂಡದ ನಿತೀಶ್ ಶೆಟ್ಟಿ ಫ್ರಮ್ ಕೋಟಾ ಕುಂದಾಪುರ ಅವರು ವೇದಿಕೆ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ನಿತೀಶ್ ಶೆಟ್ಟಿ ಅವರು ಪಾಂಚಜನ್ಯ ತಂಡ ಇಲ್ಲಿ ಪ್ರಾಯೋಜಕತ್ವಕ್ಕಾಗಿ ಆಡಿದ್ರು ಕೂಡ ಆ ತಂಡವನ್ನ ಕಟ್ಟಿ ಇವತ್ತು ದೊಡ್ಡ ಮಟ್ಟದ ಹೆಸರನ್ನ ಮಾಡುವಂತಹ ಒಂದು ಹಂತಕ್ಕೆ ಕೈ ಹಾಕಿದವರು. ಇದೇ ಡಿಸೆಂಬರ್ 24ರಿಂದ 28ರವರೆಗೆ ಕುಂದಾಪುರದಲ್ಲಿ 7 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸುವಂತಹ ಪಾಂಚಜನ್ಯ ತಂಡದ ವ್ಯವಸ್ಥಾಪಕರು ನಿತೀಶ್ ಶೆಟ್ಟಿ ಫ್ರಮ್ ಕೋಟಾ ನಮ್ಮ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ 20,020 ರೂಪಾಯಿಗಳಿರ್ತದೆ. ಆ 21 ರೂಪಾಯಿಗಳು ಗಣಪತಿ ಸಂಖ್ಯೆ 20,021 ರೂಪಾಯಿಗಳ ಜೊತೆ ಈ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾನ್ ಆಫ್ ದ ಸೀರೀಸ್ ಅನ್ನು ಪಡ್ಕೊಳ್ಳುವಂತಹ ಆಟಗಾರ ಪಾಂಚಜನ್ಯದ ಅತ್ಯುತ್ತಮ ಯುವ ಕ್ರಿಕೆಟ್ ಆಟಗಾರ ಸಚಿನ್ ಕೋಟೇಶ್ವರ ಬರ್ಬೇಕನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಸರಣಿ ಶ್ರೇಷ್ಠ 20,021 ರೂಪಾಯಿಗಳು ಆಕರ್ಷಕವಾಗಿರುವಂತಹ ಒಂದು ಟ್ರೋಫಿಯ ಜೊತೆ ಈ ಒಂದು ಸಾಗರ ರಾಷ್ಟ್ರೀಯ ಮಟ್ಟ ಪಂದ್ಯಾಟ ಸರಣಿ ಶ್ರೇಷ್ಠ ಮಹೇಶ್ ಅವರು ಮಾಲ್ತೇಶ್ ಸರ್ ಎಲ್ಲರೂ ಸೇರ್ಕೊಳ್ಳಿ. ಈ ಟೂರ್ನಮೆಂಟ್ನಲ್ಲಿ ಅತ್ಯುತ್ತಮ ಆಟವನ್ನು ಆಡಿದಂತ ಕುಂದಾಪುರ ಮೂಲದ ಯುವ ಆಟಗಾರ, ಇತ್ತೀಚೆಗೆ ರಾಜ್ಯ ಕ್ರಿಕೆಟ್ ನಲ್ಲಿ ಬಹಳಷ್ಟು ಹೆಸರು ಮಾಡ್ತಾ ಇರುವಂತಹ ಸಚಿನ್ ಕೋಟೇಶ್ವರ ಮ್ಯಾನ್ ಆಫ್ ದ ಸೀರೀಸ್ ಅನ್ನು ಪಡ್ಕೊಂಡ್ರು. ಥ್ಯಾಂಕ್ ಯು. ಇನ್ನು ಮುಂದಕ್ಕೆ ಮಾತಾಡಿಸ್ತೇವೆ. ಸಚಿನ್ ಬರ್ರಿ ಈ ಕಡೆ ಒಂದೇ ನಿಮಿಷ. ಟೂರ್ನಮೆಂಟ್ ಜಯಿಸಿರುವಂತಹ ತಂಡ ನಿಮ್ದು ಪಾಂಚಜನ್ಯ ಕೋಟಾ. ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಕಡೆ ನೀವೆಲ್ಲ ಆಡ್ತಾ ಇರುವಂತವರು, ಟೂರ್ನಮೆಂಟ್ ಗೆದ್ದಂತಹ ಒಂದು ತಂಡ. ಬೇರೆ ಕಡೆಗೆ ಹೋಲಿಸಿದಾಗ ಸಾಗರದ ಈ ಟೂರ್ನಮೆಂಟ್ ಬಗ್ಗೆ ನೀವು ಏನನ್ನ ಹೇಳೋದಕ್ಕೆ ಬಯಸ್ತೀರಿ? ಎಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆ ಟೂರ್ನಮೆಂಟ್ ಸಾಗರಕ್ಕೆ. ತುಂಬ ಖುಷಿ ಆಯಿತು. ಗ್ರೌಂಡ್ ಆಮೇಲೆ ಕ್ರೌಡ್ ಇದೆಲ್ಲ ತುಂಬ ಖುಷಿ ಆಯಿತು. ಒಳ್ಳೆ ಆರ್ಗನೈಸರ್ ಮಾಡಿದ್ದೀರಾ. ವಿನ್ ಆಗಿದ್ದಕ್ಕೆ ಇನ್ನೂ ಖುಷಿ ಆಯ್ತು. ಥ್ಯಾಂಕ್ಸ್ ಎಲ್ಲರಿಗೂ. ಇದು ಮೂಗು ಹೇಳಿದ್ರೆ ಮುಖ ಮುಂದಕ್ಕೆ ಬರ್ತದೆ. ವಿನ್ ಆದ ಖುಷಿ ಆಯ್ತು. ಪ್ರಶಸ್ತಿಯ ಟ್ರೋಫಿ ಮತ್ತು ಕ್ಯಾಚ್ ಅನ್ನು ಕೊಡುವುದಕ್ಕಿಂತ ಮೊದಲು ವಿನ್ನರ್ಸ್ ಅಂಡ್ ರನ್ನರ್ ಸೈಡ್, ಮೊದಲಾಗಿ ರನ್ನರ್ ಸೈಡ್ ಕ್ಯಾಪ್ಟನ್ ಬನ್ನಿ, ಒಬ್ರು ಮಾತಾಡಬೇಕು. ಇಲ್ಲ ಅಂದ್ರೆ ರಾಜು ಸರ್ ಅವರೇ ಬರಬೇಕು. ಎಷ್ಟು ಹುಡುಗರನ್ನ ಒಟ್ಟು ಮಾಡಿಕೊಂಡು ಬನ್ನಿ. ರನ್ನರ್ಸ್ ಅಪ್ ಪ್ರಶಸ್ತಿ 2 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ಅದನ್ನ ಪಡ್ಕೊಳ್ಳುವ ತಂಡ ಮೈಟಿ ಬೆಂಗಳೂರು. ನಮ್ಮವರೆಲ್ಲ ಬೇರೆ ವಿಚಾರದಲ್ಲಿ ಮಾತಾಡೋರು ಬಹಳಷ್ಟು ಬುದ್ಧಿವಂತರೇ ಇರೋದು. ಬನ್ನಿ. ರಾಜು ಸರ್ ಅವರು ಕಟ್ಟಿ ಬೆಳೆಸಂತ ಮೈಟಿ ತಂಡ ಪುಂಜಾಲಿ ಬರ್ರಿ ಈ ಕಡೆ. ನೀವು ಮಾತಾಡೋದು ಯಾರು? ರಾಜು ಸರ್ ಮಾತಾಡ್ತಾರೆ
ನೋಡಿ, ಒಂದು ತಂಡವನ್ನ ಕಟ್ಟುವಂತಹದ್ದು ಸುಲಭದ ಕೆಲಸ ಅಲ್ಲ. ಮೈಟಿ ಅನ್ನುವಂತಹದ್ದು ಬಂದಾಗ ಸಾಧಾರಣ 7 ಬೀಳುಗಳನ್ನ ಕಂಡಂತ ಒಂದು ತಂಡವಾಗಿ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಅಗ್ರಮಾನ್ಯ ತಂಡವಾಗಿ ರೂಪುಗೊಂಡಂತಹ ತಂಡವನ್ನ ಇವತ್ತಿಗೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರೋರು ಇದೇ ರಾಜು ಸರ್ ಅವರು. ಬಹಳಷ್ಟು ಕಡೆ ಟೂರ್ನಮೆಂಟ್ ಆಡಿದಂತ ತಂಡವಾಗಿ ತಂಡದ ಆಳ ಅರಿವನ್ನ ತಿಳಿದಂತ ವ್ಯಕ್ತಿಯಾಗಿ ಇವತ್ತು ನಮ್ಮ ಸಾಗರದ ಮೈದಾನದಲ್ಲಿ ಆಡಿದ್ದಾರೆ ಅವರ ತಂಡ. ಈ ಹಿಂದಿನ ವರ್ಷವೂ ಕೂಡ ಇಲ್ಲಿ ಟೂರ್ನಮೆಂಟ್ ಅನ್ನು ಆಡಿತ್ತು. ಒಂದೇ ಮಾತಿನಲ್ಲಿ ಕೇಳೋದಿದ್ರೆ, ಟೂರ್ನಮೆಂಟಿನ ಬಗ್ಗೆ ಮೈಟಿ ಕ್ರಿಕೆಟರ್ಸ್ ಅವರು ಈ ಹಂತದಲ್ಲಿ ಏನನ್ನ ಹೇಳೋದಕ್ಕೆ ಬಯಸ್ತಾರೆ, ವ್ಯವಸ್ಥಾಪಕರಾಗಿ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ಸಾಗರದಲ್ಲಿ ಇಂಥ ಒಳ್ಳೆ ಟೂರ್ನಮೆಂಟ್ ಆಡೋಕ್ಕೆ ನಮಗೆ ತುಂಬ ಖುಷಿ ಆಯಿತು. ಇಲ್ಲಿ ಮೇನ್ ಅಡ್ವಾಂಟೇಜ್ ಅಂದರೆ ಇದೊಂಥ ಒಳ್ಳೆ ಕ್ರೀಡಾಂಗಣ. ಈ ಕ್ರೀಡಾಂಗಣದಲ್ಲಿ ಈ ಪ್ರಾಯೋಜಕರು ಮತ್ತು ವ್ಯವಸ್ಥಾಪಕರಿಂದ ಇಂಥ ಒಳ್ಳೆ ಟೂರ್ನಮೆಂಟನ್ನು ನಡೆಸಿದ್ದಾರೆ. ಇದಕ್ಕೆ ನಾವು ಎಂದೆಂದಿಗೂ ಚಿರಋಣಿಯಾಗಿರ್ತೀವಿ. ಮತ್ತೆ ಇಲ್ಲಿ ಇಂಥ ಟೂರ್ನಮೆಂಟ್ಗಳು ನಡೆಸಬೇಕು, ನಾವು ಬಂದು ಆಡಬೇಕು ಅಂತಲೂ ನಮಗೆ ಆಸೆ ಇದೆ. ಇಂಥ ಟೂರ್ನಮೆಂಟ್ ಇನ್ನೂ ಜಾಸ್ತಿ ನಡಿಬೇಕು ಅನ್ನೋದು ನಮ್ಮ ಆಸೆ. ಬಟ್ ಒಂದೇ ಒಂದು ಕೊರತೆ ಅಂದರೆ ಒಂದು ರಿವ್ಯೂ ಇಡ್ಬೋದಾಗಿತ್ತು. ಇದು ಯಾಕಂದರೆ ಅಂಪೈರ್ದು ಮಿಸ್ಟೇಕ್ ಆಗುತ್ತೆ, ಪ್ಲೇಯರ್ದು ಮಿಸ್ಟೇಕ್ ಆಗುತ್ತೆ. ಅದು ಒಂದು ರಿವ್ಯೂ ಏನು ಜಾಸ್ತಿ ಟೈಮ್ ತಗೊಳ್ತಾ ಇರಲಿಲ್ಲ. ಒಂದು ರಿವ್ಯೂ ಇಟ್ಟಿದ್ರೆ ಅದು ಎಲ್ಲರಿಗೂ ಯೂಸ್ ಆಗ್ತಾ ಇತ್ತು ಅಷ್ಟೇ. ಇದು ಕೊರತೆ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಸಜೆಷನ್ ನೆಕ್ಸ್ಟ್ ವರ್ಷಕ್ಕೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ಯಾಪ್ಟನ್ ರಾಜು ಅವರಿಗಿಂತ ಮುಂದೆ ಓಡ್ತಾನೆ ನೋಡಿ, ಇವನೇ ಕ್ಯಾಪ್ಟನ್. ಇನ್ನು ವಿಜಯ್ ತಂಡದ ಪರವಾಗಿ ಒಬ್ಬರು ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತೇವೆ. ಇದೇ ಡಿಸೆಂಬರ್ನ 24ರಿಂದ 28ರವರೆಗೆ ಕುಂದಾಪುರದಲ್ಲಿ 7 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ನಡೆಸುವಂತ ತಂಡ ಇದೇ ಪಾಂಚಜನ್ಯ ಕುಂದಾಪುರ. ಬನ್ನಿ. ಭರತ್ ಗಿಳಿಯಾರು ಅಂತ ಬಂದಾಗ ಅವ್ರು ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ಶಾಲೆಯ PT ಮಾಸ್ಟರ್ ಆಗಿ ಅವರು ತಮ್ಮನ್ನು ತೊಡಗಿಸಿಕೊಳ್ತಾ ಇರೋರು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಬಹುಶಃ ಬ್ಯಾಕ್ಗ್ರೌಂಡ್ ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ಇದ್ದಿದ್ರೆ ಇವತ್ತು ರಣಜಿ ತಂಡವನ್ನು ಪ್ರತಿನಿಧಿಸುವಂತ ಒಂದು ಕೆಪಾಸಿಟಿ ಇದ್ದಂತ ಪ್ಲೇಯರ್ ಕೂಡ ಇದೆ ಭರತ್ ಗಿಳಿಯಾರ್ ಅವರು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಆಳ್ವಾಸ್ ಮೂಡುಬಿದ್ರೆ ಹೆಸರನ್ನು ಕೇಳಿದವರು ಯಾರೂ ಇಲ್ಲ. ಆ ತಂಡದ ಲೆದರ್ ಬಾಲ್ ಕ್ರಿಕೆಟ್ ತಂಡದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಆಡಿ ಅತ್ಯುತ್ತಮ ಆಟಗಾರರಾಗಿ ಕೂಡ ರೂಪುಗೊಂಡವರು ಇದೇ ಭರತ್ ಗಿಳಿಯಾರ್ ಅವರು ಅನ್ನೋದಾಗಿ ಹೇಳಿಕೊಂಡು ಟೆನ್ನಿಸ್ ಬಾಲ್ ನಲ್ಲಿ ಕೂಡ ಅವರು ದೊಡ್ಡ ಮಟ್ಟದ ಒಂದು ಪ್ರೌಢಿಮೆಯನ್ನ ತೋರ್ಪಡಿಸಿರುವಂತದ್ದು ಎಲ್ರಿಗೂ ಗೊತ್ತಿದೆ. ಇದೇ ಸಂದರ್ಭ ನಾವು ಕೇಳೋದು ಏನು ಅಂತ ಹೇಳಿದ್ರೆ, ಹಂಗೆ ಹಿಂಗೆ ಅನ್ನೋದಾಗಿ ಏನೂ ಇಲ್ಲ. ಈ ಟೂರ್ನಮೆಂಟಿನ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಅನ್ನುವಂಥದ್ದು ಒಂದೇ ಒಂದು ಮಾತು, ಒಂದೇ ಒಂದು ಕ್ವಶನ್ ಅಷ್ಟೇ. ಸಾಗರ್ ಫ್ರೆಂಡ್ಸ್ ಟ್ರೋಫಿ 2025 ಒಂದು ಉತ್ತಮ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದೀರಾ. ಯಾಕಂದ್ರೆ ಕರೆಕ್ಟ್ ಟೈಮಿಗೆ ಒಂದು ಟೂರ್ನಮೆಂಟ್ ಮುಗಿಸಿ ಈ ಒಂದು ಪ್ಲೇಯರ್ಗೆ ಸಹ ನೀವು ಆದಷ್ಟು ಬೇಗ ಮನೆಗೆ ಕಳಿಸಿ ಕೊಟ್ಟಿದ್ದೀರಾ ಅಂತ ಒಂದು ಖುಷಿ ನಮ್ಗಿದೆ. ಯಾಕಂದ್ರೆ ಯಾವುದೇ ಒಂದು ಟೂರ್ನಮೆಂಟ್ ಆಗಲಿ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಆಗ್ತಾ ಇದೆ. ಆ ಒಂದು ಸನ್ನಿವೇಶದಲ್ಲಿ ನೆಕ್ಸ್ಟ್ ದಿನ ಕೆಲವರು ಡ್ಯೂಟಿ ಹೋಗ್ಬೇಕಿದೆ. ಆ ಒಂದು ಡ್ಯೂಟಿಗೆ ಸಹ ಹೋಗ್ಲಿಕ್ಕಾಗಲ್ಲ, ಏನಾಗಲ್ಲ. ಈ ಒಂದು ಟೂರ್ನಮೆಂಟ್ ನಮಗೆ ಆನ್ ಟೈಮ್ ಕರೆಕ್ಟ್ ಟೈಮ್ಗಾಗಿ ಮುಗ್ದಿದೆ. ಸಾಕಷ್ಟು ಒಳ್ಳೆ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀರಾ. ಥ್ಯಾಂಕ್ ಯು. ಇವರೆಲ್ಲ ಭರತ್ಗೆ ಸೆಕ್ಯೂರಿಟಿ ಆಗಿ ಬಂದದ್ದು. ಸರಿ, ಎರಡು ತಂಡಗಳ ಅಭಿಪ್ರಾಯವನ್ನ ಕೇಳ್ತಾ ನಿಮಗೆ ಅನಿಸಿದ ಹಾಗೆ ಅಭಿಪ್ರಾಯವನ್ನು ಹಂಚಿಕೊಂಡದಕ್ಕಾಗಿ ಎರಡು ತಂಡಗಳವರಿಗೆ ಕೂಡ ಅಭಿನಂದನೆಯನ್ನು ಹೇಳ್ತಾ, ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ತಂಡ 2 ಲಕ್ಷ ರೂಪಾಯಿಗಳ ನಮ್ಮ ಪ್ರಾಯೋಜಕರು ಸೊರಬ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿ, ಕರ್ನಾಟಕ ಘನ ಸರ್ಕಾರದ ಸಚಿವರಾಗಿ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ ಮಧು ಬಂಗಾರಪ್ಪನವರು ಹಾಗೂ ಉದ್ಯಮಿಗಳಾಗಿರುವಂತಹ ಶಿವರಾಮ್ ಅವರು ಜೊತೆಯಾಗಿ ನೀಡ್ತಾ ಇರುವಂತಹ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಇರ್ತದೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ಳೋಕೆ ಬರಬೇಕು ಮೈಟಿ ಬೆಂಗಳೂರಿನ ತಂಡ. ವೇದಿಕೆ ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ರಾಜು ಅವರು ಕಟ್ಟಿ ಬೆಳೆಸಂತ ಈ ಒಂದು ತಂಡ ಅಂತಿಮ ಹಂತದಲ್ಲಿ ಫೈನಲ್ ಹೋರಾಟದಲ್ಲಿ ಸೋಲನ್ನ ಕಂಡ್ರು. ನಮ್ಮ ಎಲ್ಲರೂ ಸೇರ್ಕೊಳ್ಳಿ, ಎಲ್ಲರೂ RBDಯ ಪ್ರವರ್ತಕರು ಆಗಿರುವಂತಹ ಮಹೇಶ್ ಅವರು, ಮಾಲ್ತೇಶ್ ಮೇಶ್ರು, ಕಿರಣ್ ಸಾಲ್ಯಾನ್ರು ಎಲ್ಲ ನಮ್ಮವರು ಸೇರ್ಕೊಂಡು
ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಹ ಒಂದು ತಂಡ, ಇದು ಕೂಡ ಟೆನ್ನಿಸ್ ಬಾಲಿನ ಕರ್ನಾಟಕದ ಅಗ್ರಮಾನ್ಯ ತಂಡಗಳಲ್ಲಿ ಒಂದು. ಬನ್ನಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಮೈಟಿ ಬ್ಯಾಂಗ್ಳೂರ್. ಮೆಲ್ಲ ಮೆಲ್ಲ ಮೆಲ್ಲ. ಕೆಲವರು ಕೆಳಗಡೆ ನಿಂತರೂ ಕೂಡ ಫೋಟೋ ಸೆಷನ್ಗೆ ಒಳ್ಳೇದಾಗತ್ತೆ. ಅಣ್ಣ ನೀವು ದಯವಿಟ್ಟು ಚಪ್ಪಾಳೆ ಬಡಿಬೇಕು ಅನ್ನುವಂಥದ್ದು ನಮ್ದು ಬೇಡಿಕೆ. ಯಾಕಂತ ಹೇಳಿದ್ರೆ ಕ್ರೀಡಾಪಟುಗಳಿಗೆ ಚಪ್ಪಾಳೆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡುತ್ತೆ ಅನ್ನೋದಾಗಿ ತಿಳ್ಕೊಂಡಿದ್ದೇವೆ. ರಾಜು ಅವರು ಕಟ್ಟಿ ಬೆಳೆಸಂತ ತಂಡವಾಗಿ ಇವತ್ತು ನಮ್ಮ ಸಾಗರದಲ್ಲಿ ರನರ್ಸ್ ಅಪ್ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಂತಹ ಒಂದು ತಂಡ ಕೂಡ ಮೈಟಿ ಬೆಂಗಳೂರು. ನೋಡಿ, ನಮ್ಮ LED ವಾಲ್ ಅವ್ರದ್ದೊಂದು ಮೊಬೈಲ್ ಮಿಸ್ ಆಗಿದೆ. ಕಾಲ್ ಮಾಡಿದಾಗ ರಿಂಗ್ ಆಗ್ತಾ ಉಂಟು. ದಯವಿಟ್ಟು ಸಿಕ್ಕಿದವರು ಈ ಕಡೆ ಕೊಡಿ ಅನ್ನೋದಾಗಿ ಕೇಳ್ತಾ ಇದ್ದೀವಿ. LED ಅವರ ಒಂದು ಇಂಪಾರ್ಟೆಂಟ್ ಮೊಬೈಲ್ ಅದು. ಕಾಲ್ ಮಾಡಿದಾಗ ರಿಂಗ್ ಆಗ್ತಾ ಇದೆ, ಆದ್ರೆ ನಮ್ಮ ಕೈಯಲ್ಲಿಲ್ಲ ಅದು. ಆದ್ದರಿಂದ ಯಾರಾದ್ರೂ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಈ ಕಡೆ ತಲುಪಿಸ್ಕೊಡಿ. ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳೆಲ್ಲ ಅದರಲ್ಲಿರೋದ್ರಿಂದ ದಯವಿಟ್ಟು ತಂದುಕೊಡಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮೈಟಿ ಬೆಂಗಳೂರಿನ ತಂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹದ್ದು. ಇದೇ ಕ್ರೀಡಾ ಋತುವಿನ ಹೊಸನಗರ ಶಿವಮೊಗ್ಗದ APJ ಅಬ್ದುಲ್ ಕಲಾಂ ಕಪ್ ಹಾಗೂ ಕೊರಟಗೆರೆ ಪರಮೇಶ್ವರ್ ಕಪ್ ನ ಫೈನಲಿಸ್ಟ್ ತಂಡವಾಗಿ ಸಾಗರದಲ್ಲೂ ಕೂಡ ರನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡ ತಂಡ ಮೈಟಿ ಬೆಂಗಳೂರು. ಬನ್ನಿ ಅವಿನಾಶ್ ಅವರು ಬರ್ರಿ, ಬನ್ನಿ ಆನಂದ್ ಅವರು ಸೇರ್ಕೊಳ್ಳಿ. ಎಲ್ಲ ತಲೆಗಳು ಬರಬೇಕು. ವಿಕ್ಟ್ರಿ ಸಿಂಬಲ್ ಅನ್ನ ತೋರಿಸಿ ತೊಂದರೆ ಇಲ್ಲ. ರನರ್ಸ್ ಅಪ್ ಪ್ರಶಸ್ತಿ ಆದ್ರೂ ಕೂಡ ವಿಕ್ಟ್ರಿ ಸಿಂಬಲ್ ಅನ್ನ ತೋರಿಸಬಹುದು. ಅದು ತಪ್ಪು ಅನ್ನೋದಾಗಿ ಏನೋ ಕರೆಯಲ್ಪಡುವುದಿಲ್ಲ. ಥಮ್ಸ್ ಅಪ್ ಮಾಡಿ. ಹಾ, ಮೈಟಿ. ಎಸ್, ಹಾ, ನೀನು ಅದಕ್ಕೆ ಆ ಮಟ್ಟಿಗೆ ಬುದ್ಧಿವಂತ. ಏನು ಸಾಗರ ಫ್ರೆಂಡ್ಸ್ ಆಫ್ ಯರ್ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟದ ಚಾಂಪಿಯನ್ಗಳ ಒಂದು ತಂಡ RBDಯ ಮಹೇಶ್ ಸಾಗರ್ ಮತ್ತು ಜಲೀಲ್ ಸಾಗರ್ ಅವರ ಪ್ರಾಯೋಜಕತ್ವದಲ್ಲಿ 3,20,000 ರೂಪಾಯಿಗಳ ಒಂದು ಕ್ಯಾಶ್ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾ ಇರುವಂತಹ ಈ ಒಂದು ತಂಡ ಕಿರಣ್ ದೊಡ್ಮನೆ, ಉಮೇಶ್ ಪಾಲ್ಗುಂಡಿ ಮತ್ತು ಚರಣ್ ಅವರ ಮುಂದಾಳತ್ವದಲ್ಲಿ ಆಡಿತು ಪಾಂಚಜನ್ಯ ಮಲ್ನಾಡ್ ಸಾಗರ. ಎಲ್ಲರೂ ಬರ್ಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಎಲ್ಲರೂ ಸೇರ್ಕೊಳ್ಳಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಮಲೆನಾಡಿನಲ್ಲಿ ಪ್ರಶಸ್ತಿಯನ್ನು ಗೆದ್ದ ಈ ಒಂದು ಸಾಗರ ತಂಡ, ನಮ್ಮ ಉಡುಪಿಯ ತಂಡ ಪಾಂಚಜನ್ಯ ಮಲ್ನಾಡ್ ಸಾಗರ ಅನ್ನುವಂಥ ರೂಪದಲ್ಲಿ 3,00,000 ರೂಪಾಯಿಗಳ ಒಂದು ಕ್ಯಾಶ್ ಅನ್ನು RBD ಅವರು ನೀಡಿದ್ರು. ಆಕರ್ಷಕವಾಗಿರುವಂತಹ ಒಂದು ಟ್ರೋಫಿಯನ್ನು ಕೂಡ ನೀಡ್ತಾ ಇದ್ದೇವೆ. ಪಾಂಚಜನ್ಯ ಕೋಟದ ಒಂದು ತಂಡ ಸಾಗರದಲ್ಲಿ ಪಾಂಚಜನ್ಯ ಮಲ್ನಾಡ್ ಅನ್ನುವಂಥ ರೂಪದಲ್ಲಿ ಪ್ರಶಸ್ತಿಯನ್ನು ಗೆದ್ದ ತಂಡ ಕೂಡ. ಅಣ್ಣ, ಕೆಲವರೆಲ್ಲ ಕೆಳಗಡೆ ಕೂತ್ರು ಒಳ್ಳೇದಾಗತ್ತೆ, ಫೋಟೋ ಕ್ಲಿಯರ್ ಬರುತ್ತೆ. ಫೋಟೋ ಸೆಷನ್ಗೆ ಕರೆಕ್ಟ್ ಆಗಿ ಬರುವ ಹಾಗೆ ನೀವು ನಿಂತ್ಕೊಳ್ಳಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. 2ನೇ ಬಾರಿಗೆ ಸಾಗರ ಫ್ರೆಂಡ್ಸ್ ಆಡಿಸಂತ ಈ ಒಂದು ಅಣ್ಣ ಸೇರ್ಕೊಳ್ಳಿ. ಸೈದೂರ್ ಅವರು, ಕಿರಣ್ ಸಾಲೆ, ನಮ್ಮ ಎಲ್ಲಾ ಸದಸ್ಯರುಗಳು. ಅಣ್ಣ ಸಂದೀಪ ನೀವು ಸೇರ್ಕೊಳ್ರಿ, ಬರ್ರಿ ಈ ಕಡೆ. ಅಣ್ಣ ಚುಕ್ಕಿ ಬರುತ್ತೆ ನಿಮ್ ತಲೆ. ಹಾ ಹಾ
ಸರಿ, 3 ಲಕ್ಷ ರೂಪಾಯಿಗಳ ಜೊತೆ ಈ ಬಾರಿಯ ಟ್ರೋಫಿಯನ್ನು ಪಡ್ಕೊಳ್ತಾ ಇರುವಂತಹ ಒಂದು ತಂಡ 2025ರ ಸಾಗರ ಫ್ರೆಂಡ್ಸ್ ಟ್ರೋಫಿಯನ್ನು ಗೆದ್ದ ತಂಡ ಪಂಚಜನ್ಯ ಮಲ್ನಾಡ್ ಸಾಗರ ಫ್ರೆಂಡ್ಸ್. ಕಿರಣ್ ದೊಡ್ಮನೆ ಅವರ ಮುಂದಾಳುತ್ವದಲ್ಲಿ ಉಮೇಶ್ ಮಾಲ್ಗುಂಡಿ ಮತ್ತು ಶರಣ್ ಅವರ ನೇತೃತ್ವದಲ್ಲಿ ಆಡಿದಂತಹ ತಂಡ ಕೂಡ ಚಾಂಪಿಯನ್ಗಳು. ಎಸ್, ಪಾಂಚಜನ್ಯ ಪಾಂಚಜನ್ಯ ಆಯ್ತು. ಎಲ್ಲ ನಮ್ಮ ಅತಿಥಿಗಳಿಗೆ ಒಂದೇ ವಾಕ್ಯದಲ್ಲಿ ಕೃತಜ್ಞತೆಯನ್ನ ಹೇಳಿಕೊಂಡು ಸಾಗರ ಫ್ರೆಂಡ್ಸ್ ಟ್ರೋಫಿಯ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟವನ್ನ ಮುಗಿಸ್ತಾ ಇದ್ದೇವೆ. ನಮಸ್ತೆ.